ಮನೆಯಲ್ಲಿ ಫಸ್ಟ್ ನಂಗೆ ವೀಕ್ಷಿತ ಇಷ್ಟ. ನನ್ನ ಸೈಜ್ ನಾನು ಒಂದು ಟೈಮಲ್ಲಿ ಹಾಕ್ತಾ ಇದ್ದೀನಿ, ಇವಾಗ ಇವ್ರಿಗಾಗಿದೆ. ತಮಿಳ್, ತೆಲುಗು, ಮಲಯಾಳಂ, ವಾಟ್ ಆರ್ ಯು ಸೇಯಿಂಗ್? ಹೊಸ ಮನೆಗೆ ಬಂದಿರೋ ಹೊಸ ಗಿಫ್ಟ್ಸ್ ನ ಇಲ್ಲೇ ಓಪನ್ ಮಾಡಿ ನೋಡೋಣ ಅಂತ ನಾವು. ರಿಯಲ್ ಬೆಳ್ಳಿ ಗಣೇಶ, ಆಂಬಿಯನ್ಸ್, ದ ವಾರ್ಡ್ರೋಬ್, ಹೆಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕ. ವೆಲ್ಕಮ್ ಟು ದ ಚಾನೆಲ್. ಫಸ್ಟ್ ಗೃಹ ಪ್ರವೇಶ ಆದಮೇಲೆ ಮನೆಯಲ್ಲಿ ಏನಾಗ್ತಾ ಇದೆ ಸದ್ಯಕ್ಕೆ ಅದನ್ನು ನೋಡೋಣ. ನಾನು ಕೆಲಸದವರು ಪಾಪ ಹೋದ್ರು 4 ಗಂಟೆಗೆ. ನಿನ್ನೆ ಬೆಳಿಗ್ಗೆ ಬಂದಿದ್ದಾರೆ. ಅವರಿಗೆ ಸುಸ್ತಾಯ್ತು, 4 ಗಂಟೆಗೆ ಹೋಗ್ತೇವೆ ಅಂತ ಹೋಗಿಬಿಟ್ರು. ನನಗೂ ಬರ್ತಾಯಿತ್ತು ನಿಲ್ಬೇಕಂತ ಹೇಳಿಬಿಟ್ಟು. ಏನು ಮಾಡೋದು, ಮನೆ ಕೆಲಸ ನಾವು ಮಾಡ್ತಾ ಇದ್ದೇವೆ. ನನ್ನ ಮನೆ ಕಡೆಯವರು, ನನ್ನ ಅಳಿಯನ ಮನೆ ಕಡೆಯವರು ಸ್ವಲ್ಪ ಜನ ಇದ್ದಾರೆ, ಒಂದು 10-20 ಜನ ಲೆಕ್ಕ ಮಾಡಿ. ಈ ವಿಡಿಯೋ ನೋಡ್ತಾ ನಿಮ್ಮೆಲ್ಲರಿಗೂ ಅನಿಸುತ್ತೆ ನಿಮ್ಮ ಮನೆ ಸ್ಟೋರಿನೂ ಹೀಗೆ ಅಲ್ವಾ, ಪೂಜೆ ಆದಮೇಲೆ ಎಲ್ಲರ ಮನೆ ಕತೆ ಸೇಮ್. ಇದೇ ಟೈಮ್ನಲ್ಲಿ ಅಣ್ಣ ಅದಕ್ಕೆ ಮನೆಯಲ್ಲೂ ಗೆಸ್ಟ್ ಇದ್ರ, ಸೊ ಅವರಂತೂ ಹೊರಡಲೇಬೇಕಾಯ್ತು. ದೇರ್ ವಾಸ್ ನೋ ಆಪ್ಷನ್. ತಮಿಳ್, ತೆಲುಗು, ಮಲಯಾಳಂ, ವಾಟ್ ಆರ್ ಯು ಸೇಯಿಂಗ್? ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ನಿಮ್ದು ಯಾವುದು ರೂಮ್? ನಿಮ್ದಿದಲ್ಲ, ಅವ್ರದ್ದು ರೂಮ್ ಯಾವುದು? ನಿಮ್ದು ಅವ್ರದ್ದು ಪಕ್ಕದಲ್ಲಿ ನಿಮ್ಮನೆ ಯಾವುದು ತೋರಿಸಿದ್ದು? ಓ, ನೀವು ಇಲ್ಲಿಂದ ಇದ್ದೀರಾ? ಸದ್ಯಕ್ಕಿರೋದು ನಾವು ಮನೆಯವರೇ. ಆ್ಯಂಡ್ ಫಸ್ಟ್ ಔಟ್ಫಿಟ್ ಚೇಂಜ್ ಮಾಡಬೇಕು. ನನ್ನ ಔಟ್ಫಿಟ್ ಡೀಟೇಲ್ಸ್ ಎಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನಂದು, ದೀಪದು, ಮನೆಯವ್ರದ್ದು. ಓಕೆ, ಏನು ಗೊತ್ತಾ, ಊಟ ಎಲ್ಲ ಮುಗಿಸ್ಕೊಂಡು ಬಂದೆ. ನಿಜ ಹೇಳ್ತೀನಿ, ಬೆಳಿಗ್ಗೆಯಿಂದ ಎಲ್ಲರ ಜೊತೆ ಮಾತಾಡಿ ಎಲ್ಲರೂ ಬಂದು ಮಾತಾಡಿದ್ರು. ಬಟ್ ಇನ್ನು ಮೈ ಕಸಿನ್ಸ್, ನನ್ನ ಸಿಸ್ಟರ್ಸ್ ಲಾಸ್ಟ್ ತನಕ ಇಲ್ಲಿ ಇರ್ತಾರೆ ಅಂತ ಅವ್ರು ಟೈಮ್ ಕೊಟ್ಟಿಲ್ಲ ಅಂದ್ರೂ ಲಾಸ್ಟ್ ದಿನ ಟೈಮ್ ಕೊಡ್ತಾರೆ. ಅಲ್ಲ, ನಮ್ಮ ಪಾಲನೆ ಜೊತೆ ಸೊ ನೋಡ್ತೀನಿ, ಈ ಹುಡುಗಿರು ಇಬ್ರು ನಾನು ಕೊಟ್ಟಿರೋ ಬಟ್ಟೆ ಹಾಕಿದ್ದಾರೆ. ಇಟ್ಸ್ ನಾಟ್ ಲೈಕ್ ನಾನು ಹೊಸ ಬಟ್ಟೆ ಕೊಟ್ಟಿದ್ದೀನಿ ಅವ್ರಿಗೆ. ಸಾರಿ, ಬಟ್ ದೇ ಲೈಕ್ ಮೈ ಬಟ್ಟೆ. ಐ ಡೋಂಟ್ ನೋ ವೈ. ಅಂಡ್ ದೇ ಕ್ಯಾನ್ ಬೈ ಸೋ ಮಚ್ ಲವ್. ದಿಸ್ ಇಸ್ ಲವ್. ಬಟ್ಟೆ ಫ್ರಮ್ ಟಾಪ್ ಟು ಬಾಟಮ್. ದಿಸ್ ಇಸ್ ಬ್ಯಾಂಡ್ ವಿಕ್ಷಿತ. ವಿಚ್ ಇಮ್ಯಾಜಿನ್ ನನ್ನ ಸೈಜ್ ನಾನು ಒಂದು ಟೈಮಲ್ಲಿ ಹಾಕ್ತಾ ಇದ್ದೀನಿ, ಇವಾಗ ಇವ್ರಿಗಾಗಿದೆ. ಓ ಮೈ ಗಾಡ್, ಸಂದ್ರೆ ಇವ್ರು ಬೆಳೀತಾ ನನ್ನ ಸೈಜ್ ಆಗ್ತಾ ಇದ್ದಾರೆ. ಇವಾಗ ನನ್ನ ಈ ಒಂದು ರೂಪವನ್ನ ಬದಲಾಯಿಸೋದಕ್ಕೆ ಇಬ್ರು ಬಂದಿದ್ದಾರೆ. ಒಂದು ಹೇಳಿ ನನಗೆ, did you honestly like the concept theme and all? Like love Pinterest board. This is such a Pinterest board. Yeah. Too good. I love furniture, everything. The color match. ಕನ್ನಡ ಮರ್ತೋಗಿದೆ. ಕನ್ನಡ ಮರ್ತೋಗಿದೆ. ನನಗೆ ತುಂಬಾ ಚೆನ್ನಾಗಿದೆ. ಹೌದಾ? ಈ ದಿನ ವಾಸ್ ಸೋ ಟೈರಿಂಗ್ ಗೊತ್ತಾ, ಬಿಕಾಸ್ ನನಗೆ ಆ ಟೈಮ್ನಲ್ಲಿ ಏನೂ ಗೊತ್ತಾಗಲಿಲ್ಲ, ರಿಯಲೈಸ್ ಆಗಲಿಲ್ಲ. ಬಟ್ ಅದಾದಮೇಲೆ ಕಂಪ್ಲೀಟ್ 2 days ರೆಸ್ಟ್ ಬೇಕು ಅಂತ ಅನ್ನಿಸ್ತು. ಅಷ್ಟು ಟಯರ್ಡ್ ಆಗಿತ್ತು ಬಾಡಿ. ಬಟ್ ಇನ್ನೂ ವರ್ಕ್ ತುಂಬಾ ಇದೆ. ಬಂದವ್ರಿಗೆಲ್ಲ ಇಷ್ಟ ಆಗಿದೆ, ಬಟ್ ಡೀಟೇಲಾಗಿ ನೋಡಿದ್ರೆ ತುಂಬಾ ಕೆಲಸ ಪೆಂಡಿಂಗ್ ಇದೆ. ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ಮನೆಯಲ್ಲ ಅಲ್ಲ, ಪಕ್ಕದ ಮನೆಯಲ್ಲಿ. ಈ ಮನೆಯಲ್ಲಿ ಫಸ್ಟ್ ನಂಗೆ ವೀಕ್ಷಿತ ಇಷ್ಟ. ಹೌದು, ಅವಳೆಲ್ಲ ಐಡಿಯಾ ಕೊಟ್ಟಿದ್ದು. ಮತ್ತೆ ಫಸ್ಟ್ ಅವರ ರೂಮೇ ಇಷ್ಟ ಆಗಿತ್ತು ನನಗೆ. ಕಿಚನ್ ಇಷ್ಟ ಆಯ್ತು ತುಂಬಾ, ಎಲ್ಲ ಇಷ್ಟನೇ. ದೇವ್ರ ಮನೆನೂ ಇಷ್ಟ ಆಯ್ತು. ಅಂದ್ರೆ ಇನ್ನೊಂದು ಇಷ್ಟ ಆಯ್ತು ಅವ್ರಿಗೆ ಅವ್ರ ಮನೆಯಿಂದ ನಮ್ಮ ಮನೆ ಈಗ ಹತ್ರ. ಓ ಹೌದು, ತುಂಬಾ ಹತ್ರ. ಇವಾಗ ನಮ್ಗೆ ವೀಕ್ಷಿತನ ಮನೆಗೆ ತುಂಬಾ ಹತ್ರ. ಮುಂಚೆ ಎಷ್ಟು ದೂರ ಇತ್ತು. ಇನ್ನು ವಾರಕ್ಕೊಂದ್ಸಲ ಬರ್ತಾ ಇರ್ತೇವೆ. ಇನ್ನು ಬರ್ಬೇಕು ನಾವು ಪದೇ. ಅವಳು ಕರೀಲಿಲ್ಲ ಅಂದ್ರೆ ನಾವು ಬರ್ತೇವೆ. ಅವಳ ಆಮೇಲೆ ಹೋಗಿ ಅಂತ ಹೇಳ್ಬೇಕು. ನಮ್ಮ ಪಾಪದ ಅಜ್ಜಿ ಅಂದ್ರಲ್ಲ, ಈ ತರ ಯಂಗ್ ಅಜ್ಜಿ ಅಂದ್ರು ನನ್ನ ಪಾಪುಗೆ. ಹೀಗೆ ಹೋಮ್ ಟೂರ್ ಮಾಡಬೇಕು ಅನ್ನೋ ಆಸೆ ನನಗೆ, ಬಟ್ ವರ್ಕ್ ಕಂಪ್ಲೀಟ್ ಆಗದೆ ಇದ್ದಾಗ ಮಾಡೋದಕ್ಕಾಗಲ್ಲ ಅಲ್ವಾ. 11 ಗಂಟೆಗೆ ಬಂದಿದ್ದೇನೆ ನಾನು. ಫ್ರೈಡೆ ಎಷ್ಟು ಗಂಟೆ ತನಕ ಇದ್ದೆ? 1:30 ತನಕ ಇದ್ದೆ, ಮಧ್ಯರಾತ್ರಿ. ಅಲ್ಲ, ಅದು ಜಾಸ್ತಿ ಆಯ್ತು ಸ್ವಲ್ಪ. 11:45 ತನಕ ಇದ್ದೆ. ಓ ರೂಮ್ ನಿಕ್ಕೆ ಇಷ್ಟ ಆಗ್ತದೆ. ಮಾಸ್ಟರ್ ಬೆಡ್ರೂಮ್. ಎಲ್ಲರಿಗೂ ಮಾಸ್ಟರ್ ಬೆಡ್ರೂಮ್ ಏನಕ್ಕೆ ಇಷ್ಟ ಹೇಳಿ, ಅದು ದೊಡ್ಡ ಜಾಗ, ನ್ಯಾಚುರಲ್ ಲೈಟ್ ಜಾಸ್ತಿ. ರಿಯಲಿ ಕೂಲ್. ಅಂಡ್ ಈ ರೂಮ್ಸ್ ಎಲ್ಲ ಇವಾಗ ಬಿಸಿ ಇದೆ. ಯಾಕೆ ಹೇಳಿ, ಹೋಮ ಮಾಡಿದ್ದೆ. ನನ್ನೆಲ್ಲ ಬರೋ ಉಂಟು, ನನ್ನ ಪ್ಲಾನ್ ತನಕ ಬರೋದುಂಟು. It's coming together.
ಓ ಕ್ವಿಕ್ಕಾಗಿ ನಾವು 3 ಜನ ಒಂದು ಟ್ರೆಂಡಿಂಗ್ ಹಾಡಿಗೆ ಏನಾದರೂ ರೀಲ್ಸ್ ಮಾಡೋ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದು ಆ್ಯಕ್ಚುಲಿ ಮಾಡಿದ್ದೀನಿ, ನೋಡೋಣ ಪೋಸ್ಟ್ ಮಾಡೋದಕ್ಕಾಗುತ್ತಾ ಅಂತ. ಮನೆಯವರೆಲ್ಲ ಕೂತು ಟೀ ಟೈಮ್ ಎನರ್ಜಿ ಬೇಕಲ್ವಾ. ಇದಾದಮೇಲೆ ಗಿಫ್ಟ್ಸ್ ಅನ್ಪ್ಯಾಕಿಂಗ್ ಸ್ಟಾರ್ಟ್ ಆಗುತ್ತೆ. ಲಕ್ಷ್ಮಿ ವರಕೊಡು ಎಲ್ಲ ಚೆಲ್ಲಿದಾರಲ್ವಾ. ದೀಪಾವಳಿಗೆ ಮೆಟ್ಲಿ ಯಾವತ್ತಾದ್ರೂ ಮೆಡಿಟೇಷನ್ ಯೋಗ ಎಲ್ಲ ಮಾಡ್ಬೇಕಾದ್ರೆ ಇಲ್ಲಿ ಬಂದು ಮಾಡಿ ಅಷ್ಟು ಐಸ್ಲ್ಯಾಂಡ್ ಮಾತ್ರ ಬರ್ಲಿಕ್ಕೆ ಬಾರಿ ಖರ್ಚು ಉಂಟು. ಎಲ್ಲರದು ಕೆಲಸ ಆಯ್ತಲ್ವ. ಇವಾಗ ನಮ್ಮ ಮುದ್ದುಗೌಡದ್ದು ಇನ್ಸ್ಪೆಕ್ಷನ್ ನಡೀತಾ ಇತ್ತು. ಯಾವ ಡೋರ್ ಹೇಗೆ ಓಪನ್ ಮಾಡೋದು, ಎಲ್ಲಿ ಏನಿದೆ ಅಂತ. ಸುಮ್ಮನೆ ಓಡಾಡೋದು, ಮಕ್ಕಳು ಅವ್ರ ಪಾಡಿಗೆ ಏನಾದರೂ ಒಂದು ನೋಡ್ತಾ ಇರ್ತಾರೆ ಅಲ್ವಾ. ಗೃಹ ಪ್ರವೇಶಕ್ಕೆ ಒಂದಷ್ಟು ಜನ ಪ್ರೀತಿ ವಿಶ್ವಾಸದಿಂದ ಬಂದಿದ್ದಾರೆ. ನಾವು ಕರೆದಿರೋರು ಎಲ್ಲರೂ ಬಂದಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಆಬ್ವಿಯಸ್ ಆಕ್ಚುಲಿ ಅಲ್ಲಿ ಸ್ವಲ್ಪ ಮಿಸ್ ಆಗಿದೆ. ಅದೇ ದಿನ ಸಿಕ್ಕಾಪಡೆ ಫಂಕ್ಷನ್ಸ್ ಇತ್ತು ಅಂತ. ಇನ್ನ ಕೆಲವೊಬ್ಬರಿಗೆ ಪರ್ಸನಲ್ ರೀಸನ್ಸ್ ಅಂತ ಆಗಿರ್ಬೋದು. ಆ್ಯಂಡ್ ಕ್ಲಿಯರ್ ಆಗಿ ಹೇಳಿದ್ವಿ ಪ್ರೆಸೆನ್ಸ್ ಅಂಡ್ ಬ್ಲೆಸ್ಸಿಂಗ್ಸ್ ಓನ್ಲಿ, ಬಟ್ ಸ್ಟಿಲ್ ವಿ ಹ್ಯಾವ್ ರಿಸೀವ್ಡ್ ಸೋ ಮೆನಿ ಗಿಫ್ಟ್ಸ್. ಸೊ ವಿ ಆರ್ ಹ್ಯಾಪಿ ಆ್ಯಂಡ್ ಓವರ್ವೆಲ್ಮ್ಡ್ ಅಂತ. ನೋಡೋಣ ಏನಿರುತ್ತೆ ಈ ಗಿಫ್ಟ್ಸ್ ಅಲ್ಲಿ ಅಂತ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದೀವಿ. ಹೊಸ ಮನೆಗೆ ಬಂದಿರೋಂಥ ಹೊಸ ಗಿಫ್ಟ್ಸ್ ನ ಇಲ್ಲೇ ಓಪನ್ ಮಾಡಿ ನೋಡೋಣ ಅಂತ ನಾವು. ಓಕೆನಾ? ಬಟ್ ಇಷ್ಟೇ ಇಲ್ಲ, ನಾವು ನಮ್ಮ ಟೈಮ್ನ ಕೊಟ್ಟು ಮತ್ತೊಬ್ಬರು ಕರೆದಾಗ ಅವರ ಇವೆಂಟಿಗೆ ಹೋಗ್ತೀವಿ, ಅವ್ರಿಗೆ ವಿಶ್ ಮಾಡಿ ಬರ್ತೀವಿ ಅಲ್ವಾ. ಅದಕ್ಕಿಂತ ದೊಡ್ಡ ಗಿಫ್ಟ್ ಬೇರೆ ಯಾವತ್ತೂ ಇಲ್ಲ. ನಾಟ್ ನೆಸರಿ ದಟ್ ಬಂದವರೆಲ್ಲ ಗಿಫ್ಟ್ ಕೊಡಲೇಬೇಕು ಅಥವಾ ಗಿಫ್ಟ್ನ ನಾವು ಎಕ್ಸ್ಪೆಕ್ಟ್ ಮಾಡಲೇಬೇಕು ಅನ್ನೋದು. ಸೊ ಈ ಒಂದು ಪುಟ್ಟ ಮಾತು ಜೊತೆಗೆ ಏನು ಬಂದಿದೆ ನೋಡೋಣ ಅಂತ. ಮನೆಯವರೆಲ್ಲ ಇದ್ದಾರಲ್ವಾ. ಸೊ ಲೆಟ್ಸ್ ಅನ್ಬಾಕ್ಸ್. 1 2 3 4 5 6 7 8 9 10 14 gifts and 14. ಫಸ್ಟ್ ನಾವು ಬುಕೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಯಾರು ಕೊಟ್ಟಿದ್ದಾನೆ ಇರಲಿಲ್ಲ. ಅದು ಶ್ರೀನಿವಾಸ್ ಅಂತ ಫ್ರೆಂಡ್. ಅದಾಯ್ತು. ಆಮೇಲೆ ಇದು ಕೊಡಿ, ಸಖತ್ತಾಗಿದೆ. ಅದ್ರ ಜೊತೆ ಕ್ಯಾಂಡಲ್ ಇದೆ, ವೆರಿ ಪ್ರಿಟಿ. ಮನೇಲಿ ಹೋಗಿ ಡೆಕೋರ್ ತರ ಯೂಸ್ ಮಾಡ್ಬೋದು. ಇದು ಯಾರು? ಮನಿ ಪ್ಲಾಂಟ್ ಇದೆಯಾ? ನೈಸ್. ಇದ್ರಲ್ಲಿ ಮನಿ ಪ್ಲಾಂಟ್ ಇದೆ, ವೆರಿ ಗುಡ್. ಜೊತೆಗೆ ಕ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ, ವೆರಿ ನೈಸ್. ಇದು ಯಾರು? ಅಭಿಷೇಕ್ ನಮ್ಮ ಫ್ರೆಂಡ್. MBBS ಫ್ರೆಂಡ್ ದೀಪು ಅವ್ರದ್ದು. ಅಭಿಷೇಕ್, ನೈಸ್. ಥ್ಯಾಂಕ್ ಯು. ಕಲೈ ಅವರಾ? ಓ, ನಮ್ಮ ಬಿಲ್ಡಿಂಗ್ ಅವರು ಗ್ರೌಂಡ್ ಫ್ಲೋರ್ ಅವ್ರು ಕೊಟ್ಟಿರೋದು. ನೈಸ್ ಕಲರ್ಸ್. ಇದನ್ನೆಲ್ಲ ಮನೆಗೆ ಹೋಗಿ ಇಡಬೇಕು 3-4 ಡೇಸ್. ಇದನ್ನ ಫಸ್ಟ್ ಓಪನ್ ಮಾಡಿ. ಇದೆ ಫಸ್ಟ್. ವೇಟ್ ಇದೆ ಅದು, ಹುಷಾರು. ಮುದ್ದುಗೌಡ ಫೇವರೇಟ್ ಗಿಫ್ಟ್. ಓ ದೇವರೇ, ಓ ದೇವರೇ. ಹಂಗೆ ನೋಡ್ಬೇಕು. ಇದು ನನ್ನ ಫ್ರೆಂಡ್ ಹರಿ ಕೊಟ್ಟಿದ್ದು. ಹರಿಬರಿ ಡ್ಯಾನ್ಸರ್ ಅಲ್ಲದೆ ಹರಿಭಟ್ರಿಗೆ ಏನಿರ್ಬೋದು ಇದು? ಭಾರ ಇದೆ. ಇದನ್ನು ಬಂಗಡೆ ಸಾರು ಮಾಡಕ್ಕಾಗಲ್ಲ. ಹೊಸ ಮನೆಗೆ ಹೊಸ ಬಂದು ಇದೆಲ್ಲ ಇಡ್ಬೋದು. ಹೂವು ವೆರಿ ಹೆವಿ. ಬಂಗುಡೆ ಮಾಡ್ತೀವಿ. ಬೇಡಕ್ಕಂತ ಸುಮ್ಮನೆ ಥ್ಯಾಂಕ್ ಯು, ವೆರಿ ನೈಸ್. ಅವಿನಾಶ್ ಯಾರು? ಇವ್ರ ಫ್ರೆಂಡು ಚಿಕ್ಕಮಗಳೂರಿಂದ. ಇವ್ರು ಡಾಕ್ಟರ್, ತುಂಬಾ ಹಾರ್ಡ್ ವರ್ಕಿಂಗ್ ಡಾಕ್ಟರ್ ಅಲ್ಲ. ಚಿಕ್ಕಮಗಳೂರಿಂದ ಬಂದಿದ್ದು. ಅವ್ರು ನಮ್ಮ ಜೊತೆನೇ ಇಲ್ಲೇ ಕೆಲಸ ನಮ್ಮ ದೀಪನೇ ರಿಟರ್ನ್ ಮಾಡಿದ್ದ ಅಂತೆ. ಇವ್ರದ್ದು ಏನಿದೆ ಗಿಫ್ಟ್? ಓ, ಅರಿಶಿನ ಕುಂಕುಮ.
ಕುಂಕುಮ ವೆರಿ ನೈಸ್ ಹಾಟ್ ಸೈಡ್ ಕಡೆಯಿಂದ ಭಕ್ತಿ ಶ್ಯಾಮಲ and ಧನ್ಯ ಯಾರು ನೈಸ್ ಓ ಇದು ನೈಸ್ ಲೈಟ್ ಆಗುತ್ತೆ ರೂಮಲ್ಲಿ ಹಾರ್ಟ್ ರೋಸ್ ಎಲ್ಲ ಗಿಫ್ಟ್ ಮ್ಯಾಥ್ಯೂಸ್ ಅಂಡ್ ಸುಭಾಶ್ರೀ ಕಂಗ್ರಾಚುಲೇಷನ್ಸ್ ನೀವು ಡಾಕ್ಟರ್ ಮ್ಯಾಥ್ಯೂಸ್ ಕಾಯಿನ್ ಇದೆಷ್ಟು ಕಾಯಿನ್ 1 ಗ್ರಾಮ್ ಗೋಲ್ಡ್ ಕಾಯಿನ್ ಪ್ರೀತಿಯಿಂದ ಬರೋದಲ್ಲದೆ ಈ ಥರದ್ದೆಲ್ಲ ಗಿಫ್ಟ್ಸ್ ಕೊಟ್ರಂತ ನಮಗೇನೆ ಒಂದು ಸ್ವಲ್ಪ ಸರ್ಪ್ರೈಸಿಂಗ್ ಶಾಕಿಂಗ್ ಅನ್ನಿಸ್ತು. 5 ಗ್ರಾಮ್ ಯಾರಿಗೆ ಬೇಕು 1 ಗ್ರಾಮ್ 1 ಗ್ರಾಮ್ ಗೋಲ್ಡ್ ಕಾಯಿನ್ ಸ್ಫೂರ್ತಿ ರವಿಕುಮಾರ್ ಇದು ಸ್ಫೂರ್ತಿ ಅವರ ಫ್ಯಾಮಿಲಿ ಇದೆತ್ತಿಡಿ ಇದು ಕವರೇ ಚೆನ್ನಾಗಿದೆ ದೇವ್ರ ಫೋಟೋ ಓ ವಾವ್ ಗಣೇಶ ಗಣೇಶ ಬೆಳ್ಳಿ ಗಣೇಶ ರಿಯಲ್ ಬೆಳ್ಳಿ ಗಣೇಶ ಕೊಟ್ಟಿದ್ದಾರೆ ನೈಸ್ ನೈಸ್ ಯಾದವ್ ಕುಮಾರ್ ಅಂಡ್ ರೇಖಾ ಉಡುಪಿ ಉಡುಪಿಯಿಂದ ಬಂದ ಆಭರಣನ ನೀವು ಹೇಳ್ತಾ ಇದ್ರಲ್ಲ 2 ದೀಪ ಇಡಿ 2 ದೀಪ ಇಡಿ ಬಂತಲ್ಲ 2 ದೀಪ ಬಂತಲ್ಲ ವಾರೆ ವಾ ಹೊಸ ಮನೆಗೆ ದೀಪ ಕಾಮಾಕ್ಷಿ ದೀಪ ವೆರಿ ನೈಸ್ ಥ್ಯಾಂಕ್ ಯು ಚಿಕ್ಕ ಚಿಕ್ಕಮ್ಮ ಸೋ ಸ್ವೀಟ್ ಸಿಲ್ವರ್ ಗಣೇಶ ಸಿಲ್ವರ್ ತಟ್ಟೆಗಳು ಸಿಲ್ವರ್ ಮತ್ತೆ ಇದು ಇದು ಕಿರಣ್ ಅಂಡ್ ಫ್ಯಾಮಿಲಿ ಡಾಕ್ಟರ್ ವಾವ್ ಟ್ರೇ ಸೂಪರ್ ಇದೆ ನಾನು చూసుకుంటా ఇప్పుడు actually this is not normal tray tangible ಲಡ್ಡು ಕಪ್ಪಲಿಗೆ ಮಾತ್ರ ಕೊರ್ರೆ ವೆರಿ ನೈಸ್ ಥ್ಯಾಂಕ್ ಯು ಸರ್ ಅವರು ಅದ್ರ ಜೊತೆಗೆ ಏನೋ ಕೊಟ್ಟಿದ್ದಾರೆ ಓ ಇದು ಅಗಡಿ ಸರ್ ನಿಮಗೆ ಕೊಟ್ಟಿದ್ದು ಅಗಡಿ ಸರ್ ಸುಮ್ಮನೆ ಹಾಗೆ ತಮಾಷೆಗೆ ಬಂದಿರುವಂಥ ಕ್ಯಾಶ್ ಅಮೌಂಟಲ್ಲಿ ಎಲ್ಲರೂ ಕಾಂತಾರ ಮೂವಿ ನೋಡ್ಕೊಂಡು ಬರೋಣ ಅಂತ ಇದ್ವಿ. ರಮ್ಯಾ ಅಂಡ್ ಫ್ಯಾಮಿಲಿ ನನ್ನ ಫ್ರೆಂಡ್ ಯೂಟ್ಯೂಬರ್ ಬುದ್ಧ ಇದು ನೀರಿನ ಬುದ್ಧ ನೀರು ಬರುತ್ತೆ ಇದರಲ್ಲಿ ಬುದ್ಧ ವೈರ್ ಎಲ್ಲ ಫಿಕ್ಸ್ ಮಾಡಬೇಕು ಸೋ ನೈಸ್ ಮನೆ ಥೀಮ್ ಪ್ರಕಾರ ಕೊಟ್ಟಿದ್ದಾರೆ ಪೀಸ್ ಕಾಮ್ ಬುದ್ಧ ಸೋ ಸ್ವೀಟ್ ಅನುಪಮ ಸುನೀಲ್ ಕುಮಾರ್ ಕೆಂಗೇರಿ ಬೆಂಗಳೂರು ಯಾನು ಬ್ಲಾಗ್ಸ್ ಅವರು ಕರೆಕ್ಟ್ ಆಗ್ಬೋದು ಹೆಂಗೆ ಅಂದ್ರೆ ಸೋ ನೈಸ್ ಓ ಇದು ಪ್ರಾಸ್ಪೆರಿಟಿ ಕೊಟ್ರೆ ಒಳ್ಳೇದಂತಾರೆ ಇದು ಇಲ್ಲ ಪ್ರಾಸ್ಪೆರಿಟಿ ಇದು ಬೆತ್ತೆ ಹೆಂಚಿನೇ ಹಾಗೆ ಧನಲಕ್ಷ್ಮಿ ಧನಲಕ್ಷ್ಮಿ ಆನೆ ಬಂತು ದಸರಾಗೆ ಒಳ್ಳೆದಂತಾರೆ ಹೊಸ ಮನೆ ಗಿಫ್ಟ್ ಮಾಡಿದ್ರೆ ಶೌರಭ್ ಅವ್ರ ಫ್ಯಾಮಿಲಿ ಕ್ಯಾಶ್ ಕೊಟ್ಟಿದ್ದಾರೆ ಆಮೇಲೆ ಇದು ಕೊಟ್ಟಿದ್ದಾರೆ ಇದೊಂದು ಗಿಫ್ಟ್ ಕೊಟ್ಟಿದ್ದಾರೆ ಸೋ ಹ್ಯಾಪಿ ಎಲ್ಲ ಮೈಸೂರಿಂದ ಎಲ್ಲ ಬಂದಿದ್ದಾರೆ ಅಂದ್ರೆ ಕಾಂತಾರಕ್ಕೆ ಎಷ್ಟು ಟಿಕೆಟ್ ಬುಕ್ ಮಾಡ್ಬೋದು ಈ ಫ್ಯಾಮಿಲಿಗೆ ಏನೇನು ಹಿತ್ತಳೆ ಏನಂತ ಇದನ್ನ ನಾವು ಹಿತ್ತಳೆ ಅಲ್ವಾ ಯಾವ್ಲಕ್ಕಂತೀವಿ ಬ್ರಾಸ್ ಬ್ರಾಸ್ ವಾರ ಇದೆ ಓ ಕಾಮಾಕ್ಷಿ ದೀಪ ಜೊತೆಗೆ ಲಕ್ಷ್ಮಿ ಪಾಸ್ ಮಾಡಿ ಬಾರ ಇದೆ ಮನೆಗೂ ಮಹಾಲಕ್ಷ್ಮಿ ಬಂದಾಯ್ತು ಹಾ ಮಹಾಲಕ್ಷ್ಮಿನೂ ಬಂದಾಯ್ತು ಮನೆಗೆ ಸೂಪರ್ ನೆಕ್ಸ್ಟ್ ಇದು ಯಾಕೆ ಕೊಟ್ಟಿದ್ದು ಹೆಸರಿಲ್ಲ ಅಲ್ಲ ನೆಟ್ವರ್ಕ್ ಪಿಕ್ಚರ್ ಓ ದೇವರೇನೆ ಈಗ ವಿಡಿಯೋ ಬೇಡ ಓ ತಿಳ್ಸು ನೋಡಿ ಎಲ್ಲ ಅಲ್ಲಿ ಆ ದೊಡ್ಡಮ್ಮ ಬೇಕು ಕ್ಯಾಮೆರಾ ದೀಪಲ್ಲ ಸರಿ ಕಾಣ್ತಾ ಇದ್ದೀರಾ ಸರಿ ಕಾಣ್ತಾ ಇದ್ದೀರಾ ಮಕ್ಕಳಿಗೆ ಎಲ್ಲ ನೋಡೋದು ಕುತೂಹಲ. ಪಾಪ ಹಿ ಡಸನ್ ನೋ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇದೆ ಅಂತ. ಇದು ಯಾರು ಕೊಟ್ಟಿದ್ದು ನೋಡೋಣ ರೆಕಾರ್ಡಿಂಗ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ಅವ್ರ ಹೆಸರು ಹಾಕ್ತೀನಿ ನನಗೆ ಗೊತ್ತಿಲ್ಲ
ಇನ್ನ ಕೆಲವೊಂದು ಪವನ್ ಅವ್ರು ಕೊಟ್ಟಿದ್ರಲ್ಲ ಒಂದು ಚೀಲ ಬರ್ತಾ ಬೆಳಿಗ್ಗೆ ಒಂದು ಪವನ್ ಅವ್ರು ಕೆಲವೊಂದು ಗಿಫ್ಟ್ ಮಿಸ್ಸಿಂಗ್ ಇದೆ. ಪವನ್ ಅವ್ರು ಬೆಳಿಗ್ಗೆ ಕೊಟ್ಟಿದ್ರು. ಇದೊಂದು ಆಚೆ ಇಟ್ಬಿಡಿ. ಎಲ್ಲರೂ ನೋಡಿ. ಓ, ಆ ಚೀಲದಲ್ಲಿ Oh, so nice. ಇದು ನನ್ನ ಫ್ರೆಂಡ್ ಆಕ್ಚುಲಿ ಹ್ಯಾಂಡ್ ಮೇಡ್ ಗಿಫ್ಟ್ ಮಾಡಿ ತಂದಿದ್ದು ಪಾಟ್ರಿ ಕ್ಲಾಸ್ ಇಂದ. ವಾವ್, ಇದು ಸೆಟ್ ಆಫ್ 2 ನಾನು ದೀಪುಗೆ ಜೋಡಿ. ನಮ್ಮ ಮನೆ ಥೀಮ್ ಮ್ಯಾಚ್ ಆಗುತ್ತೆ. ಐಲ್ಯಾಂಡ್ ಥೀಮ್ ಇಸ್ ಬ್ಯೂಟಿಫುಲ್, ವೆರಿ ನೈಸ್. ಸುಶೀಲಾ ಜಯರಾಮ್, ಮೈಸೂರು. ಸಾಕು 1000. ಕಾಂತಾರಕ್ಕೆ ಸಾಕು ಬಂತು ಬೇಕಾದ್ರೆ. ಆಶೀರ್ವಾದಗಳು ಇಂತಿಗೆ. ವೇದ ಮಲೇಶ್, ವೇದಾಂಟಿ, ಅಪೂರ್ವ ಪ್ರದೀಪ್ ಮೇಲ್ಗಡೆ ಮನೆಯವರು, ದೀಕ್ಷಿತಾ ದೀಪು, ಅಂಬರೀಶ್ ಅಂಡ್ ಫ್ಯಾಮಿಲಿ, ನೇತ್ರ. ಇದು ದೀಪು ದೀಕ್ಷಿತಾ, ಪಾರ್ವತಿ ಆಂಟಿ, ಜಗದ ಅತ್ತೆ ತಮ್ಮ. ಬೆಳಿಗ್ಗೆಯಿಂದ ಟಯರ್ಡ್ ಆಗಿದ್ರು ಎಲ್ಲರಿಗೂ ಒಂಥರ ಖುಷಿ, ನೋಡೋಣ ಏನಿದೆ ಅನ್ಬಾಕ್ಸ್ ಮಾಡೋಣ ಅಂತ. ಸೊ ಎಲ್ಲರೂ ಒಟ್ಟಿಗೆ ಕೂತು ಎಲ್ಲರೂ ಖುಷಿಯಿಂದ ನೋಡಿ ಇನ್ನೇನು ಇವಾಗ ನೆಕ್ಸ್ಟ್ ಡಿನ್ನರ್ ಪ್ಲ್ಯಾನ್ಸ್ ಮಾಡಬೇಕು. ಇದಿಷ್ಟು ಗಿಫ್ಟ್ ಐಟಮ್ಸ್ ನಾವು ಅನ್ಬಾಕ್ಸಿಂಗ್ ಮಾಡಿದ್ದಾಯ್ತು ಹೊಸ ಮನೆದು. ಕೆಲವೊಂದು ಮಿಸ್ಸಿಂಗ್ ಇದೆ, ಅದು ಮನೆಗೆ ಹೋದಲ್ಲಿ ಆಮೇಲೆ ಸಿಗ್ಬೋದು. ನಾನು ಅದೇ ಅಂದ್ಕೊಂಡಿದ್ದೆ ಒಂದು ಸ್ವಲ್ಪ ಗಿಫ್ಟ್ಸ್ ಮಿಸ್ಸಿಂಗ್ ಇತ್ತಲ್ವಾ ಅಂತ. ನೋಡಿದ್ರೆ ಮಾಮಿ ಅಮ್ಮ ಎತ್ತಿಟ್ಟಿದ್ರು. ಸೊ ಅವ್ರಿಗೆ ಗೊತ್ತಿತ್ತು ಎಲ್ಲಿತ್ತು ಅಂತ. ಇದು ಮತ್ತೆ ಬರೋದು ಕ್ಯಾಮ್ರಾ ಹತ್ರ, ಅದನ್ನು ಬೀಳ್ಸೋದಾಗ ನೋಡೋದು, ಕುತೂಹಲ ಏನು ಅಂತ ನೋಡೋದಕ್ಕೆ. ಬೀಳಿಸ್ಬೇಕು ಅನ್ನೋ ಉದ್ದೇಶ ಇರಲ್ಲ. ಮಲ್ಲ ಓವನ್ ಅವಡೆ. ಹಾಗೆಯೇ ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ನೆಕ್ಸ್ಟ್ ಟೈಮ್ ಯಾರ್ದಾದ್ರೂ ಗೃಹ ಪ್ರವೇಶ ನೀವು ಅಟೆಂಡ್ ಮಾಡಿ ಗಿಫ್ಟ್ ಕೊಡಬೇಕು ಅಂದರೆ ಯಾವ ರೀತಿ ಆಪ್ಷನ್ಸ್ನ ಕನ್ಸಿಡರ್ ಮಾಡ್ಬೋದು ಅಂತ. ಸುಶಾಂತ್ ಅಂಡ್ ಫ್ಯಾಮಿಲಿ ಮನೆಯವರು. ನಮ್ಮ ಮನೆ ಥೀಮ್ಗೆ ಪರ್ಫೆಕ್ಟ್ ಆಗಿ ಕೃಷ್ಣ. ಎಷ್ಟು ಕೃಷ್ಣ ಬರ್ತಾ ಇದೆ ನಮಗೆ. ಮಾರ್ಬಲ್. ಅಜಯ್ ಯಾರು? ಅಜಯ್ ಏನಿರ್ಬೋದು ಇದು? ಗಡಿಯಾರ. ಕೆಲವೊಂದು ಸತಿ ಗಿಫ್ಟ್ಸ್ ಬರಬೇಕಾದ್ರೆ ಸಿಮಿಲರ್ ಐಟಮ್ಸ್ ಬರೋದು ಸಹಜ, ಬಟ್ ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿತ್ತು. ಎಲ್ಲ ಅನ್ಬಾಕ್ಸಿಂಗ್ ಆಯ್ತು. ಬ್ಯೂಟಿಫುಲ್ ಗಿಫ್ಟ್ ಐಟಮ್ಸ್. ಇಷ್ಟರಲ್ಲಿ ಎಲ್ಲ ಅನ್ಪ್ಯಾಕಿಂಗ್ ಆಗಿ ಮತ್ತೆ ನಾವು ಅದನ್ನು ಜೋಡಿಸಿಟ್ಟು ಸೇಫಾಗಿ ಮನೆಗೆ ತಗೊಂಡು ಹೋಗಬೇಕು ಅಂತ ಇದ್ದರೆ, ಇನ್ನೊಂದು ಕಡೆಯಿಂದ ಕೆಲವೊಬ್ರಿಗೆಲ್ಲ ಅವ್ರ ಮನೆಗೆ ಹೊರಡಬೇಕು. ಲೇಟ್ ಆಯಿತು ಬಿಕಾಸ್ ಸ್ಯಾಟರ್ಡೆ ಸಂಡೇ ಗೃಹ ಪ್ರವೇಶ ಇತ್ತು. ಅದರ ನೆಕ್ಸ್ಟ್ ಡೇನೇ ಎಲ್ಲರಿಗೂ ವರ್ಕ್ ಇರುತ್ತೆ. ನನ್ನ ಕಸಿನ್ ನನಗೋಸ್ಕರ ಬೇಗ ಬಂದು ನನ್ನ ಜೊತೆನೇ ಇದ್ದು ತುಂಬ ಹೆಲ್ಪ್ ಮಾಡಿ ಇದೀಗ ಉಡುಪಿಗೆ ಹೊರಡುವಂಥ ಟೈಮ್. ಬಾಯ್. ನೆಕ್ಸ್ಟ್ ಫಂಕ್ಷನ್ ಬನ್ನಿ. ಹಬ್ಬ ಆಯಿತು, ಫಂಕ್ಷನ್ ಎಲ್ಲ ಇನ್ನು. ಬಾಯ್. ಮನೆಯಲ್ಲಿ ಆ್ಯಕ್ಚುಲಿ ಗ್ಯಾಸ್ ಕನೆಕ್ಷನ್ ಇರಲಿಲ್ಲ. ಸೊ ನಾವು ಲಿಮಿಟೆಡ್ ಐಟಮ್ನ ಮಾತ್ರ ರೋಟಿಗರ್ ಟೀಮ್ ಕಡೆಯಿಂದ ತಗೊಂಡಿದ್ವಿ. ಏನು ಬೇಕಾಗುತ್ತೆ ಸುಮ್ಮನೆ ಎಲ್ಲ ತರೋದು ಉಳಿದಿದೆ ಅಂತ, ಬಟ್ ಅದು ವೇಸ್ಟ್ ಮಾಡೋದು ಏನಕ್ಕೆ ಅಂತ. ಸೊ ಸಾರು, ಪಲ್ಯ, ರೈಸ್, ಪಾಯಸ ಆಗಿರ್ಬೋದು, ಈ ಥರ ಯಾವ್ದು ಹಾಳಾಗಲ್ಲ ಅದನ್ನು ಮಾತ್ರ ತಗೊಂಡಿದ್ವಿ. ಬೇಬಿ ಕಾರ್ನ್ ಮಂಚೂರಿ. ಇದಾಯ್ ಬೇಬಿ ಕಾರ್ನ್ ಮಂಚೂರಿ ಕಂದಿಜರು. ಮದುವೆಗೆ ರೆಡಿ ನಮ್ಮ ಬಿಂದಿಯ. ಈ ಥರ ಫಂಕ್ಷನ್ ಏನಾದರೂ ಮನೆಯಲ್ಲಿದ್ದರೆ ಅಡುಗೆ ಕೆಲಸ ಇರಲ್ಲ, ಬಟ್ ಬೇರೆ ಕೆಲಸ ತುಂಬ ಇರುತ್ತೆ. ಅದು ಅಲ್ಲಿಗೆ ಮ್ಯಾಚ್ ಆಗುತ್ತೆ ಅಲ್ವಾ. ಎಂಟೈರ್ ಡೇ ನಾವೆಲ್ಲರೂ ಅಲ್ಲಿ ಇಲ್ಲಿ ಓಡಾಡಿ ಎಲ್ಲರಿಗೂ ಟಯರ್ಡ್ ಆಗಿದೆ, ಅವ್ರವ್ರ ಮನೆಗೆ ಹೊರಡಬೇಕು. ಇನ್ನೇನೇ ಇದ್ದರೂ ಮತ್ತೆ ಮಾಮೂಲಿ ದಿನ ಶುರು ಆಗುತ್ತೆ ಅಲ್ವಾ. ಫಂಕ್ಷನ್ ಅನ್ನೋದು ಆಗುತ್ತೆ, ಮತ್ತು ಲೈಫ್ ಜರ್ನಿ ಕಂಟಿನ್ಯೂ ಆಗುತ್ತೆ. ಎಲ್ಲರೂ ಹೊರಟಾಯಿತು. ನಾವು ಹೊರಡೋ ಮುಂಚೆ ಇಲ್ಲಿ ಕೆಲವೊಂದು ಐಟಮ್ಸ್ನ ಮನೆಗೆ ತೊಗೊಂಡು ಹೋಗಬೇಕಾಗುತ್ತೆ. ಮತ್ತು ಇದನ್ನೆಲ್ಲ ಹಾಗೆ ಖಾಲಿ
ಇಡಬೇಕು ಬಿಕಾಸ್ ಕೆಲಸ ಇನ್ನೂ ಬಾಕಿ ಇದೆಯಲ್ವಾ. ಸೊ ಹಾಗಾಗಿ ಎಲ್ಲ ಇಂಪಾರ್ಟೆಂಟ್ ಐಟಮ್ಸ್ನ ಇವತ್ತೇ ತೊಗೊಂಡು ಹೋಗೋಣ, ಎಷ್ಟಾಗುತ್ತೆ ಅಷ್ಟು ಅಂತ. ಐ ವಾಸ್ ವೆರಿ ಟಯರ್ಡ್. ಇದಾದಮೇಲೆ ಒಂದು 2 ದಿನ ಏನೂ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ, ಅಷ್ಟು ಟಯರ್ಡ್ ಆಗಿದ್ದೆ ನಾನು. ಬಟ್ ಥ್ಯಾಂಕ್ಫುಲಿ ಮಾಮಿ, ಅಮ್ಮ, ಪಪ್ಪ, ಮಾಮ ಎಲ್ಲರೂ ಇದ್ದಿದ್ದರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು. ಜೊತೆಗೆ ತಾತನೂ ಅವ್ರ ಕೈಯಿಂದ ಎಷ್ಟಾಗುತ್ತೆ ಎಲ್ಲದರಲ್ಲೂ ಸಹಾಯ ಮಾಡ್ತಾಯಿದ್ರು ಗೊತ್ತಾ. ಎಲ್ಲರೂ ಮನೆಗೆ ಹೋಗಿದ್ರು ಇವರಿಲ್ಲ, ನಮ್ಮ ಜೊತೆನೇ ಹೋಗ್ತಾರೆ ಅಂತ ಇಲ್ಲಿ ಕಾದು ಕೂತಿದ್ರು. ನಾನು ಇನ್ನೂ ಹೊರಟಿಲ್ಲ, ಅದು ಇದು ಅಂತ ಮಾಡ್ತಾನೆ ಇದ್ದೆ. ಇವ್ರಿಗಂತೂ ತಾತನಿಗೆ ಕಾದು ಬೇಜಾರಾಗಿತ್ತು, ಎಷ್ಟೊತ್ತು ಹೊರಡೋಣ ಅಂತ. ಸುಸ್ತಾಗಿದೆಯಲ್ವ ಎಲ್ರಿಗೂ. ಮಾಮಿ ಅಮ್ಮನಿಗೂ ಸುಸ್ತಾಗಿ ಅವರು ಈ ಹುಡುಗಿ ಸದ್ಯಕ್ಕೆ ಹೊರಡಲ್ಲ, ನಾವಿಲ್ಲಿ ರೆಸ್ಟ್ ಆದರೂ ಮಾಡೋಣ, ಹೊರಡಬೇಕಾದ್ರೆ ನಮ್ಮನ್ನು ಕರೀತಾಳೆ ಅಂತ ಹಂಗೆ ಮಲಗಿರೋ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಷ್ಟು ಎಪ್ಸಿದ್ರು ಎದ್ದೇಳ್ತಾನೆ ಇಲ್ಲ. ಮಾಮಿ ಅಮ್ಮ ಮನೆಗೆ ಹೋಗೋದೇ ಕಾಯ್ತಾ ಇದ್ರು. ಬಟ್ ನಾನು ಏನಾದರೂ ಒಂದು ಆರ್ಗನೈಸ್ ಅಲ್ಲಿ ಇಲ್ಲಿ ನೋಡ್ತಾನೆ ಇದ್ನಲ್ಲ, ಅವರಂತೂ ಸುಸ್ತಾಗಿ ಮಲ್ಕೋಬಿಟ್ರು ಇಲ್ಲೇ. ಇಫ್ ಯು ಲೈಕ್ ದಿಸ್ ವಿಡಿಯೋ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.